ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಜನವರಿ 1, 2026 ಸೆಲೆಬ್ರೇಷನ್ ನನ್ನ ಮಗ ಸ್ಕೂಲಲ್ಲಿದೆ. ಸೊ ಬೇಗ ಬೇಗ ಅವಳಿಗೆ ರೆಡಿ ಮಾಡೋಕ್ಕೆ ಹೇಳಿಬಿಟ್ಟು ನಾನು ಟಿಫನ್ ಬ್ಯಾಗು ಮತ್ತು ಅವಳಿಗೆ ಹಾರ್ಲಿಕ್ಸ್ ಎಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಕೇಕ್ ಕಟ್ ಮಾಡುವಾಗ ಅವಳು ಮಲ್ಕೊಂಡ್ಬಿಟ್ಟಿದ್ಲು. ಸೊ ಹಾಗಾಗಿ ಅವಳಿಗೆ ಕೇಕು ಬೆಳಗ್ಗೆನೇ ಬೇಕು ಅಂದಳು. ಸೊ ಹಾಗಾಗಿ ಅವಳಿಗೆ ಒಂದು ಸೈಡ್ ಕೇಕು ಮತ್ತು ಇನ್ನೊಂದು ಸೈಡು ಅವಳಿಗೆ ಹಾಲು ಹಾಗೆ ಅವಳಿಗೆ ರೆಡಿ ಮಾಡಿಬಿಟ್ಟು ಬೇಗ ಬೇಗ ಅವಳಿಗೆ ಕೊಟ್ಟೆ. ತುಂಬಾ ಖುಷಿಯಾದಳು, ಚೆನ್ನಾಗಿ ರೆಡಿಯಾಗಿದ್ದೀನಿ ಅಂದ್ಬಿಟ್ಟು. ಸೊ ಆಮೇಲೆ ಮತ್ತೆ ಅವಳ ಸ್ಕೂಲ್ ಟೈಮ್ ಆಯಿತು. ಅವಳ ಡ್ಯಾಡಿಗೆ ಎದ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ರು. ಸೊ ಅವಳು ಸ್ಕೂಲಿಗೆ ಹೋದ್ಮೇಲೆ ಮತ್ತು ನಾನು ಬ್ರಷ್ ಮಾಡಬೇಕಿತ್ತು. ಸೊ ಹಾಗಾಗಿ ಫಸ್ಟು ಬ್ರಷ್ ಮಾಡಿಕೊಂಡೆ. ಆಮೇಲೆ ಒಂದು ಕಡೆ ಹಾಲಿಟ್ಟೆ ಕಾಯೋಕ್ಕೆ, ಟೀ ಮಾಡಬೇಕಿತ್ತು ಮತ್ತು ನಮ್ಮ ಅತ್ತೆಗೆ ಕಾಫಿ ಮಾಡಬೇಕಿತ್ತು. ಸೊ ನಮ್ಮ ಅತ್ತೆ ಬೆಳಗ್ಗೆನೇ ಬಟ್ಟೆ ಎಲ್ಲ ನೀಟಾಗಿ ಮಡಚಿಡ್ತಾಯಿದ್ರು. ನಾನು ಇನ್ನೂ ಬ್ರಷ್ ಮಾಡ್ತಾಯಿದ್ದೆ. ನನ್ನ ಮಗ ಎದ್ದ. ಸೊ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಮತ್ತು ಒಂದು ಸೈಡ್ ಕಾಫಿನ ತಂದುಕೊಟ್ಟೆ ನಮ್ಮ ಅತ್ತೆಗೆ. ಅದಾದಮೇಲೆ ನೆಕ್ಸ್ಟ್ ನಾನು ನಮ್ಮ ಹಸ್ಬೆಂಡ್ಗೆ ಟೀ ಮತ್ತು ಮಾಡ್ತಾಯಿದ್ದೀನಿ. ಸೊ ನಮ್ಮ ಹಸ್ಬೆಂಡು ತುಂಬ ಹಠ ಮಾಡ್ತಿದ್ರು ಬ್ರಷ್ ಮಾಡೋಕ್ಕೆ, ಒಂಥರ ಚಿಕ್ಕ ಪಾಪು ಥರ. ಸೊ ಹಾಗಾಗಿ ಅವ್ರಿಗೆ ಬೈದ್ಬಿಟ್ಟು ಕೊಟ್ಟೆ ನಾನು ಬ್ರಷು. ಸೊ ಆಮೇಲೆ ಟೀ ಇನ್ನೂ ಕುದೀತಾ ಇತ್ತು. ಸೊ ಹಾಗಾಗಿ ಟಿಫನ್ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ರಾಗಿ ಅಂಬಲಿ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದು ರೆಡಿ ಮಾಡೋ ಅಷ್ಟರಲ್ಲಿ ನೀರಿನ್ನೂ ಕಾಯ್ತಾ ಇತ್ತು. ಸೊ ಹಾಗಾಗಿ ನಾನು ಟೀ ಎಲ್ಲ ರೆಡಿ ಆಯಿತು. ಸೊ ಸರಿ ಅಂದ್ಬಿಟ್ಟು ಟೀ ಎಲ್ಲ ಕಾಯಿಸೋ ಅಷ್ಟರಲ್ಲಿ ನೀರು ಚೆನ್ನಾಗಿ ಕುದೀತಾ ಇತ್ತು. ಸೊ ಸರಿ ಅಂದ್ಬಿಟ್ಟು ಟೀ ಎಲ್ಲ ಕುಡ್ದಾದ್ಮೇಲೆ ಟಿಫನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಫಸ್ಟು ಟಿಫನ್ ಮಾಡ್ಕೊಂಬಿಟ್ವಿ, ರಾಗಿ ಅಂಬಲಿ ಕುಡ್ಕೊಂಡ್ವಿ. ಸೊ ಅದಾದಮೇಲೆ ಮತ್ತೆ ಮನೆಯೆಲ್ಲ ನೀಟಾಗಿ ಗುಡಿಸ್ಬೇಕಿತ್ತು. ಸೊ ನೀಟಾಗಿ ಎಲ್ಲ ಗುಡಿಸಾದ್ಮೇಲೆ ನಾನು ಮತ್ತೆ ನೆಕ್ಸ್ಟ್ ಸ್ನಾನಕ್ಕೆ ಹೋಗಿ ಬಂದೆ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ದೇವರಿಗೆ ದೀಪ ಎಲ್ಲ ಹಚ್ಚಾಯಿತು. ಸೊ 12 ನನ್ನ ಮಗಳು ಬಂದುಬಿಟ್ಲು. ಮತ್ತು ಊಟಕ್ಕೆ ನಿನ್ನೆ ಡಿಸೆಂಬರ್ 31ಗೆ ಬಿರಿಯಾನಿ ಎಲ್ಲ ಮಾಡಿದ್ದು ಇತ್ತು. ಸೊ ಹಾಗಾಗಿ ಬಿರಿಯಾನಿ ಮತ್ತು ಚಿಕನ್ ಸಾರು ಇತ್ತು. ಸೊ ಹಾಗಾಗಿ ಚಪಾತಿ ಇರಲಿಲ್ಲ ಅಂದ್ಬಿಟ್ಟು ನಾನು ಚಪಾತಿ ಮಾಡೋಕ್ಕೆ ರೆಡಿ ಆದೆ. ಸೊ ನಮ್ಮ ಅತ್ತೆನೇ ಡೈಲಿ ಚಪಾತಿ ಲಟ್ಟಿಸ್ಕೊಡ್ತಾರೆ. ಸೊ ಹಾಗಾಗಿ ನಾನು ಹಿಟ್ಟನ್ನು ಅದಕ್ಕೆ ನಾನು ಹಿಟ್ಟಿಗೆಲ್ಲ ರೆಡಿ ಮಾಡಿ ಕೊಟ್ಬಿಟ್ರೆ ನಮ್ಮ ಅತ್ತೆನೇ ಲಟ್ಟಿಸ್ಬಿಡ್ತಾರೆ. ಯಾಕಂದರೆ ಅವ್ರ ಕೈಲಿ ಆಗೋಲ್ಲ, ಅದಕ್ಕೋಸ್ಕರ. ಸೊ ಒಂದು ಸೈಡ್ ಮತ್ತು ನಮ್ಮ ಅತ್ತೆಗೆ ಹಿಟ್ಟೆಲ್ಲ ಕೊಟ್ಟು ಕಳಿಸಿದೆ. ಹೊರಗಡೆನೇ ಕೂತ್ಕೊಂಡು ಅವ್ರು ಚಪಾತಿ ಲಟ್ಟಿಸ್ಕೊಡ್ತಾರೆ. ನಾನು ಒಳಗಡೆಯಿಂದ ಚಪಾತಿ ಬೇಯಿಸ್ತಾ ಇರ್ತೀನಿ. ಮಧ್ಯದಲ್ಲಿ ನನ್ನ ಮಗ ನನ್ನ ಮಗಳು ಒಂದೊಂದು ಪ್ಲೇಟ್ ಚೇಂಜ್ ಮಾಡ್ತಾ ಇರ್ತಾರೆ, ತಂದು ಕೊಡ್ತಾ ಇರ್ತಾರೆ. ಸೊ ಫೈನಲಿ ಚಪಾತಿ ಎಲ್ಲ ಮುಗಿಯುತ್ತೆ. ಚಪಾತಿ ಎಲ್ಲ ಮುಗ್ದಾದ್ಮೇಲೆ ಮತ್ತು ನನ್ನ ಮಗ ಸ್ವಲ್ಪ ಟೀಟ್ಲೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆಮೇಲೆ ಹೊರಗಡೆ ಹೋಗಿ ನಾನು ಟಿ ವಿ ಎಲ್ಲ ನೋಡ್ತಾ ಒಂದು ತೀಟ್ಲೆ ಎಲ್ಲ ನೋಡ್ತಾ ಇರ್ತೀನಿ. ಅಷ್ಟರೊಳಗೆ ಮತ್ತೆ ಊಟಕ್ಕೆ ರೆಡಿಯಾಗಿದೆ, ಬರ್ತಾಯಿದ್ದೀವಿ ಅಂತ ಕಾಲ್ ಬರುತ್ತೆ. ಸರಿ ಅಂದ್ಬಿಟ್ಟು ನಾನೆಲ್ಲ ಬಿಸಿ ಮಾಡಿ ಹೊರಗಡೆ ತೊಗೊಂಬಂದು ಅಷ್ಟರಲ್ಲಿ ಅವ್ರು ಬಂತಾರೆ. ಊಟ ಎಲ್ಲ ಮುಗ್ದಾದ್ಮೇಲೆ ಟಿ ವಿ ನೋಡಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತೀನಿ. ಸೊ ಸಾಯಂಕಾಲ ಮತ್ತೆ ನನ್ನ ಮಗಳಿಗೆ ಬಿಟ್ಟು ಬರಬೇಕಾಗತ್ತೆ ಟ್ಯೂಷನ್ಗೆ. ಅಳ್ತಾ ಇದ್ಲು, ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ನಾನೇ ನಮ್ಮ ಹಸ್ಬೆಂಡ್ ಜೊತೆ ಹೋಗಿಬಿಟ್ಟು ಅವಳಿಗೆ ಅಲ್ಲಿ ಬಿಟ್ಟುಬಿಟ್ಟು ಮತ್ತು ನಾನು ನಮ್ಮ ಹಸ್ಬೆಂಡ್ ಅಂಗಡಿಗೆ ಹೋಗ್ತಾರೆ ಮತ್ತು ನಾನು ನಡ್ಕೋತಾ ಬರ್ತೀನಿ. ಮನೆ ಹತ್ತಿರನೇ ಇರೋದು. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಅವರು ಹೋದ್ರು, ನನ್ನ ಬಿಟ್ಟು ನಾನು ನಡ್ಕೋತಾ ಮನೆಗೆ ರೀಚ್ ಆಗ್ತೀನಿ. ಸೊ ಅವಳು ಅಳ್ತಾ ಇದ್ಲು ಅಂದ್ಬಿಟ್ಟು ಮನೇಲಿ ಏನೂ ಮಾಡಿರಲಿಲ್ಲ. ಸೊ ಬಂದ ತಕ್ಷಣ ಫಸ್ಟು ಹಾಲು ಕಾಯ್ಸೋಕೆ ಇಡ್ತೀನಿ ನಮ್ಮ ಅತ್ತೆಯವರಿಗೆ ಕಾಫಿ ಮಾಡಿಕೊಡೋಕ್ಕೆ. ಸೊ ಒಂದು ಸೈಡ್ ಹಾಲು ಬಿಸಿ ಮಾಡ್ತಾಯಿರ್ತೀನಿ, ಇನ್ನೊಂದು ಸೈಡ್ ನಾನು ಮತ್ತೆ ಟೀ ರೆಡಿ ಮಾಡ್ತಾಯಿರ್ತೀನಿ ನನಗೆ, ನನ್ನ ತಮ್ಮನಿಗೆ. ಸೊ ಅವನು ಹೊರಗಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿರ್ತ. ಸರಿ ಅಂದ್ಬಿಟ್ಟು ಫಸ್ಟ್ ಅವನಿಗೆ ತೊಗೊಂಡೋಗಿ ನಾನು ಟೀನ ಕೊಡ್ತೀನಿ. ಸೊ ಅವನಿಗೆ ಟೀ ಕೊಟ್ಟಾದಮೇಲೆ ಮತ್ತೆ ನಾನು ದೇವರಿಗೆ ದೀಪ ಎಲ್ಲ ಹಚ್ಚಬೇಕಾಗಿತ್ತು. ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ರೆಡಿ ಆಗೋ ಅಷ್ಟರಲ್ಲಿ ಮತ್ತೆ ನಾನು ಹೋಗಿಬಿಟ್ಟು ಹೊರಗಡೆ ದೀಪ ಹಚ್ಚಿಬಿಟ್ಟು ಬರ್ತೀನಿ. ಸೊ ದೀಪ ಹಚ್ಚಿ ಬರೋ ಅಷ್ಟರಿಗೆ ಎಲ್ಲ ರೆಡಿಯಾಗಿತ್ತು. ಬೇಗ ದೀಪ ಹಚ್ಚಿಬಿಟ್ಟು ಮತ್ತು ನಾನು ಟೀ ಕೊಡಿದೆ. ಸ್ವಲ್ಪ ಹೊತ್ತು ಟಿ ವಿ ಎಲ್ಲ ನೋಡಿದೆ. ನನ್ನ ಮಗ ಇದ್ದ. ಸೊ ಅವನಿಗೂ ಹಾಲು ಕೊಟ್ಟೆ, ಹಾರ್ಲಿಕ್ಸು. ಸೊ ಅದಾದಮೇಲೆ ಮತ್ತೆ ಅನ್ನಕ್ಕೆ ಇಡಬೇಕಿತ್ತು.
ಅನ್ನಕ್ಕೆ ಇಟ್ಬಿಟ್ಟೆ ಬೇಗ ಹೋಗ್ಬಿಟ್ಟು. ಸೊ ಅಷ್ಟರಲ್ಲಿ 9:30 10 o'clock ಆಗೋಗಿ ಬಂದಿತ್ತು. ನಮ್ಮ ಮನೆಯವರು ಬಂದರು. ಸೊ ಅದಾದಮೇಲೆ ಮತ್ತೆ ಬೇಗ ಎಲ್ಲ ಬಿಸಿ ಮಾಡಿಬಿಟ್ಟು ಊಟ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ 4 ಪಾತ್ರೆ ಇತ್ತು, ಅದೆಲ್ಲ ತೊಳ್ಕೊಂಡು ಕ್ಲೀನಾಗಿ ಮಾಡಿ ಹೊರಗಡೆ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಯುತ್ತೆ ಫ್ರೆಂಡ್ಸ್. ಮತ್ತು ನಾಳೆ ಸಿಗೋಣ. ಗುಡ್ ನೈಟ್, ಬಾಯ್.